ತಾವೇನು ಪ್ರೊಸೆಸ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಸರ್, ಪ್ರಜಾಪ್ರಭುತ್ವದಲ್ಲಿ ನಡೆಯಬೇಕಾಗಿರುವ ಸಂವಿಧಾನಾತ್ಮಕ ಪ್ರೊಸೆಸ್ ಅದು. ಎಸ್, ಕರೆಕ್ಟ್. ಆದರೆ ದೇಶದ ಬೇರೆ ಬೇರೆ ರಾಜ್ಯಗಳ ಇತಿಹಾಸ ಬಿಟ್ಬಿಡಿ, ಕರ್ನಾಟಕದ ಇತಿಹಾಸದಲ್ಲೇ ಪ್ರಧಾನಮಂತ್ರಿಗಳು ಹೋಗ್ತಾ ಏರ್ಪೋರ್ಟ್ನಲ್ಲಿ ಚೀಫ್ ಮಿನಿಸ್ಟರ್ ಬದಲಾಗ್ತಾರೆ ಅಂತ ಹೇಳಿ ನಾವೊಂದಷ್ಟು ಉದಾಹರಣೆಗಳನ್ನು ನೆನಪಿಸ್ಬಿಡ್ತೀನಿ ಅಷ್ಟೇ. ದೇವರಾಜ ಅರಸು ಅವ್ರನ್ನ ನಿಮ್ಮ ಪಕ್ಷ ಆರಿಸಿದಾಗಲೂ 5 ವರ್ಷಕ್ಕೆ ಅಂತಾನೆ ಆರಿಸಿತ್ತಪ್ಪ, ಮಧ್ಯದಲ್ಲಿ ಬದಲು ಮಾಡಲಿಲ್ವಾ? ಬಂಗಾರಪ್ಪನವ್ರನ್ನ ಬದಲು ಮಾಡಿಲ್ವಾ? ಅದನ್ನೇ ಹೇಳ್ತೀನಿ ಎಂದ ನೋಡಿ. ಅಥವಾ ದಿಲ್ಲಿಗೆ ಕರೆಸ್ಕೊಂಡು ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿಲ್ವಾ? ದಿಲ್ಲಿಯಿಂದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಲಕೋಟೆಗಳು ಬಂದಿಲ್ವಾ? ಒಂದು ನಿಮಿಷ ಅದನ್ನೇ ಹೇಳ್ತೀನಿ ನೀವು ಹೇಳಿದ್ದಕ್ಕೆ. ನೋಡಿ, ವೀರೇಂದ್ರ ಪಾಟೀಲ್ರನ್ನ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ಶಾಸಕಿದ್ದೆ, ಆದರೆ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಲಿಲ್ಲ. ನಾನು ಜನತಾದಳದಿಂದ MLA ಆಗಿದ್ದೆ ಅವಾಗ. ದಟ್ ವಾಸ್ 1990. ನಾನು 2ನೇ ಟರ್ಮ್ MLA ಅವಾಗ. ಓಕೆ. ಸೆಕೆಂಡ್ ಟರ್ಮ್ MLA. ನಾನು ಐ ಆಮ್ ದಿ ಚೀಫ್ ವಿಪ್ ಆಫ್ ದಿ ಅಪೋಸಿಷನ್ ಆಲ್ಸೋ ಅಟ್ ದಟ್ ಟೈಮ್. ಅವಾಗ ನಾನು ಕೇಳಿದ್ದು, ರಾಜೀವ್ ಗಾಂಧಿಯವರು ಮೈಸೂರಿಗೆ ಬಂದಿದ್ದರು, ವೀರೇಂದ್ರ ಪಾಟೀಲ್ರ ಆರೋಗ್ಯ ಸರಿ ಇಲ್ಲ, ಅವರಿಗೆ ಪಾರ್ಶ್ವವಾಯು ಆಗಿದೆ, ಅವರಿಗೆ ಪೆನ್ ತೊಗೊಂಡು ಬರೀಲಿಕ್ಕೂ ಆಗ್ತಾ ಇಲ್ಲ, ಮಾತಾಡಲಿಕ್ಕೂ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಅವ್ರನ್ನ ಬದಲಾವಣೆ ಮಾಡೋದು ಸೂಕ್ತ ಅಂತ ಹೇಳಿ ಪಕ್ಷ ತೀರ್ಮಾನ ತೆಗೆದುಕೊಂಡಿತು ಅಂತ ನಾನು ಕೇಳಿದೆ. ಅದಕ್ಕೆ ರಾಜೀವ್ ಗಾಂಧಿಯವರು ಹೋಗುವಂಥ ಸಂದರ್ಭದಲ್ಲಿ ಇಲ್ಲ, ಅವ್ರು ಬದಲಾವಣೆ ಮಾಡೋದು ಸೂಕ್ತ ಬಿಕಾಸ್ ಆಫ್ ದ ಅಡ್ಮಿನಿಸ್ಟ್ರೇಷನ್, ನಾಟ್ ಬಿಕಾಸ್ ಆಫ್ ದ ಏನು ವೈಯಕ್ತಿಕ ವಿಚಾರಕ್ಕಲ್ಲ ಅಂತ ಹೇಳಿ ಅವರು ಶಾಸಕಾಂಗ ಪಕ್ಷದ ಸಭೆ ಕರೆದು ಬದಲಾವಣೆ ಮಾಡಿದರು ಅಂತ ಕೇಳಿದ್ದೇನೆ. ಇದರಲ್ಲಿ ತಪ್ಪೇನಿಲ್ಲ. ಆರೋಗ್ಯ ಅತಿಯಾಗಿ ಹದಗೆಟ್ಟಿದ್ರಿಂದ ಬದಲಾವಣೆಯನ್ನು ಮಾಡಿದ್ದಾರೆ ಹೊರತು ಅದು ಸಭೆ ಕರೆದು ನ್ಯಾಚುರಲಿ ಕರೀತಾರೆ. ಯಾರು ನೀವು ಕರೀಲೇಬೇಕು, ಅದು ಮ್ಯಾಂಡೇಟ್ರಿ. ಓಕೆ. ಸ್ವಲ್ಪ ದಯವಿಟ್ಟು ಇದನ್ನು ಅಮೆಂಡ್ಮೆಂಟ್ ಮಾಡ್ಕೊಳ್ಳಿ. ಅಮೆಂಡ್ಮೆಂಟ್ ಅಲ್ಲ, ಯಾಕೆ ಹೇಳ್ತೀನಿ ಅಂದರೆ ಇಟ್ ಇಸ್ ಮಸ್ಟ್. ಯಾವುದೇ ಪಾರ್ಟಿ ಇರಲಿ, ಇವನ್ BJP ಇರಲಿ, JD ಇರಲಿ, ಇದಿರಲಿ, ಶಾಸಕಾಂಗ ಪಕ್ಷದ ಸಭೆ ಕರೀಲೇಬೇಕು. ಕರೆದು ಅಲ್ಲಿ ರೆಸೊಲ್ಯೂಷನ್ ಮಾಡಿ MLAಗಳು ಸಿಗ್ನೇಚರ್ ಮಾಡಿ ಗವರ್ನರ್ ಕೊಡ್ಬೇಕು. ನೀವು ಲಕೋಟೆ ಹಂಗೆ ಸುಮ್ಮನೆ ನಾವು ಮಾತಾಡ್ಕೊಳಕ್ಕಿದು ಇಟ್ ಈಸ್ ಆಲ್ ಅಲ್ಲಿ ಹೇಳ್ಬೋದು ಇಂಥವ್ರು ಮಾಡಿ ಅಂತ ಹೇಳಿ, ಆ ಮಾತು ಬೇರೆ. ಓಕೆ. ಆದರೆ ಶಾಸಕಾಂಗ ಪಕ್ಷದ ಸಭೆ ಕರೆದು ಶಾಸಕರು ಸೈನ್ ಮಾಡಬೇಕಾಗುತ್ತೆ ಗವರ್ನರ್ಗೆ. ಹಿಂಗಿದ್ದಾಗ ಆಯಿತು, ಒಂದೊಂದು ಸಾರಿ ಯಾವುದೇ ಪಕ್ಷದ ವರಿಷ್ಠರು ಇಂಥವ್ರು ಮಾಡಿ ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ದೇರ್ ಇಸ್ ನಥಿಂಗ್ ರಾಂಗ್, ಬಟ್ ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ದ ಲೆಜಿಸ್ಲೇಚರ್ಸ್ ಅಂತ ನಾನು ಅಲ್ಟಿಮೇಟ್ಲಿ. ಎಸ್.